ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮಗೇನಾದರೂ ಗಂಟಲು ನೋವು, ಶೀತ, ಕೆಮ್ಮು, ನೆಗಡಿ ಇದಕ್ಕೆಲ್ಲ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಸ್ಟಾರ್ಟ್ ಆಗಿದ ತಕ್ಷಣವೇ ಈ ರೆಮಿಡಿನ, ಹೋಮ್ ರೆಮಿಡಿನ ಮಾಡಿಕೊಂಡ್ರೆ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆಯೇ ಇರಲ್ಲ. ಇದು ದೊಡ್ಡವ್ರಿಗೂ ಮಾಡ್ಬೋದು, ಹಾಗೆ ಮಕ್ಳಿಗೂ ಕೂಡ ಮಾಡ್ಬೋದು. ಹಾಗೆ ತುಂಬ ಸಿಂಪಲ್ ರೆಮಿಡಿ ಅಂತಲೇ ಹೇಳ್ಬೋದು. ಏನು ಹೊರಗಡೆಯಿಂದ ತಂದು ಮಾಡೋ ಥರ ಇಲ್ಲ, ಎಲ್ಲ ಅಡುಗೆ ಮನೆಯಲ್ಲೇ ಇರುತ್ತೆ. ಆ ಅಡುಗೆ ಮನೆಯಲ್ಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಕಫ, ಶೀತ, ಕೆಮ್ಮು ಎಲ್ಲನೂ ಹೋಗ್ಲಾಡಿಸ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು, ಏನು ಆ ವಸ್ತುಗಳು ಅಂತ ಎಲ್ಲ ನೋಡೋಣ. ಫ್ರೆಂಡ್ಸ್ ನೋಡಿ, ನಾನು ಮೊದಲಿಗೆ ಸ್ವಲ್ಪ ಪೆಪ್ಪರ್ ತೊಗೊಂಡಿದ್ದೀನಿ, ಹಾಗೆ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿನ ತೊಗೊಂಡಿದ್ದೀನಿ, ಆನಿಯನ್, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಜೇನುತುಪ್ಪ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇಷ್ಟೇ ಬೇಕಾಗಿರೋದು. ಇಷ್ಟು ಇಂಗ್ರೀಡಿಯೆಂಟ್ಸಿಂದ ಮಾಡಿಕೊಂಡ್ರೆ ಆಯಿತು. ಶಾಶ್ವತವಾಗಿ ಕೆಮ್ಮು ಬಂದಿದ ತಕ್ಷಣ ಮಾಡಿಕೊಂಡ್ರೆ, ಸ್ಟಾರ್ಟ್ ಆಗುವಾಗಲೇ ಮಾಡಿಕೊಂಡ್ರೆ ಅದು ಬರ್ದಂತೆಯೇ ತಡಿಬೋದು. ಬನ್ನಿ, ತುಂಬ ಸಿಂಪಲಾಗಿ ಮಾಡೋದು ಕೂಡ ಹೇಳ್ತೀನಿ ಬನ್ನಿ. ಮೊದಲಿಗೆ ನಾನು ನೋಡಿ, ಮೆಣಸು ಈ ಥರ ಕರಿ ಮೆಣಸು ಇರುತ್ತಲ್ವ, ಅದನ್ನು ಈ ಥರ ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ, ಅಂದರೆ ಪೌಡರ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಪೌಡರ್ ಅಂದರೆ 1 ಸ್ಪೂನ್ ಮೆಣಸು ಹಾಕಿ ಪೌಡರ್ ಮಾಡಿಕೊಂಡ್ರೆ 2 ದಿನಕ್ಕೆ ಯೂಸ್ ಆಗುತ್ತೆ. ಇದು ಮಾಡಿ ಇಟ್ಕೊಂಡು 2 ದಿವಸ ಇದನ್ನು ಯೂಸ್ ಮಾಡ್ಬೋದು. ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ನಾಟಿ ಈರುಳ್ಳಿ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಅಂದರೆ ಸಾಂಬಾರು ಈರುಳ್ಳಿ ಅಂತ ಚಿಕ್ಕ ಚಿಕ್ಕದು ಬರುತ್ತಲ್ವ, ಅದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ದೊಡ್ಡ ಈರುಳ್ಳಿನೇ ಮನೇಲಿ ಯಾವಾಗಲೂ ಸಾಂಬಾರು ಯೂಸ್ ಮಾಡ್ತೀರಲ್ವ, ಅದೇ ಆ ಈರುಳ್ಳಿನ ಯೂಸ್ ಮಾಡಿ. ಮೊದಲಿಗೆ ಏನಪ್ಪ ಮಾಡಬೇಕು ಅಂದರೆ, ಈರುಳ್ಳಿನ ಏನರಲ್ಲಾದರೂ ಜಜ್ಕೊಬೇಕು, ಅಂದರೆ ಇಲ್ಲ ಅಂದರೆ ತುರ್ಕೊಬೇಕಾಗುತ್ತೆ. ಕುಟಾಣಿ ಅಥವಾ ಕುಟಾಣಿಯಲ್ಲಿ ಜಜ್ಕೊಬೋದು, ಇಲ್ಲಾಂದರೆ ಗ್ರೇಟರ್ ಇರುತ್ತಲ್ವ ತುರಿಯೋದು, ಅದರಲ್ಲಿ ತುರ್ಕೊಬೇಕು. ಜಜ್ಕೊಳ್ಳೋದಕ್ಕಿಂತ ಈ ಥರ ತುರ್ಕೊಂಡ್ರೇ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ನಾನು ಅರ್ಧ ಈರುಳ್ಳಿನ ತುರ್ಕೊಂಡಿದ್ದೀನಿ, ಸಾಕಾಗುತ್ತೆ. ಅರ್ಧ ಈರುಳ್ಳಿ ತುರ್ಕೊಂಡ್ರೆ 2 ಟೈಮ್ ಅಥವಾ 3 ಟೈಮ್ ಯೂಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈಗ ತುರಿದಿರೋದ್ರಲ್ಲಿ ರಸನ ತೆಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ತೊಗೊಂಡು ಇದರಲ್ಲಂತೂ ನೀರು ಯಥೇಚ್ಛವಾಗಿರುತ್ತೆ. ನೋಡಿ, ಸುಮ್ಮನೆ ಈ ಥರ ಎತ್ತರೆ ಸಾಕು, ಸುರಿತಾ ಇದೆ ನೋಡಿ. ಈ ಥರ ಈರುಳ್ಳಿ ತುರಿದಿರೋದನ್ನು ಹಿಂಡ್ಬಿಟ್ಟು ರಸ ಎಲ್ಲ ತೆಕ್ಕೊಬೇಕು. ಫ್ರೆಂಡ್ಸ್ ನೋಡಿ, ಈರುಳ್ಳಿ ರಸನ ತೊಗೊಂಡಿದ್ದೀನಿ. ಮತ್ತು ಇದನ್ನು ಸಾಂಬಾರಿಗೆ ಎಲ್ಲ ಯೂಸ್ ಮಾಡ್ಬೋದು, ಏನಕ್ಕಾದ್ರೂ ಬೇಕಿದ್ರೆ ಇದು ಈರುಳ್ಳಿನ ಯೂಸ್. ಈಗ ಈರುಳ್ಳಿ ರಸದ ಜೊತೆ ಪೆಪ್ಪರ್ ಪೌಡರ್ ಪುಡಿ ಮಾಡ್ಕೊಂಡಿದ್ದೆ, ಪೆಪ್ಪರ್ ಪೌಡ್ರ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೋಡಿ, ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಜೇನುತುಪ್ಪ 1 ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡಿ, ದಿನಕ್ಕೆ 3 ಟೈಮ್ ಇದನ್ನು ತೊಗೊಂಡ್ರೆ ಶೀತ, ಕೆಮ್ಮು, ಕಫ ಮತ್ತು ಗಂಟಲು ನೋವು ಎಲ್ಲ ಕಡಿಮೆ ಆಗುತ್ತೆ. ನೋಡಿ, ಈ ಥರ ಮಾಡಿಟ್ಕೊಂಡು 1 ಸ್ಪೂನ್ ತೊಗೊಂಡ್ರೆ ಆಯಿತು. 1 ಸ್ಪೂನ್ ತೊಗೊಂಡ್ರೆ ಆಯಿತು. ನೋಡಿ, ಇದು 3 ಸ್ಪೂನ್ ಇದೆ, 3 ಸ್ಪೂನ್ ಇದೆ. ಇದನ್ನೇ 3 ಟೈಮ್ ತೊಗೊಂಡ್ರೆ ಸ್ವಲ್ಪ ಕುಡಿಯೋ ಥರ ಸಿರಪ್ ತೊಗೊತೀವಲ್ವ, ಆ ಥರ ತೊಗೊಂಡ್ರೆ ಆಯಿತು. ಶೀತ, ಕೆಮ್ಮು, ಗಂಟಲು ನೋವು, ಕಫ, ಎಷ್ಟೇ ಕಫ ಇರಲಿ ತುಂಬ ಬೇಗ ಕ್ಯೂರ್ ಆಗುತ್ತೆ. ಮತ್ತೊಂದು ಏನಪ್ಪ ಅಂದರೆ, ಈರುಳ್ಳಿ ಸ್ಮೆಲ್ ಆಗಲ್ಲ ಅನ್ನೋರು ನೋಡಿ, ಶುಂಠಿ 2 ಖಾರನೇ, ಈರುಳ್ಳಿನೂ ಸ್ಮೆಲ್ ಇರುತ್ತೆ, ಶುಂಠಿನೂ ಸ್ಮೆಲ್ ಇರುತ್ತೆ, 2 ಸ್ವಲ್ಪ ಖಾರ ಇರುತ್ತೆ. ಆದರೆ ಈರುಳ್ಳಿ ಸ್ಮೆಲ್ ಆಗ್ತಿಲ್ಲ ಅನ್ನೋರು ಶುಂಠಿನ ತೊಗೊಂಡು ನೋಡಿ, ಇದನ್ನು ಅಷ್ಟೇ ನಾನು ಒಂದಿಷ್ಟು ತೊಗೊಂಡಿದ್ದೀನಿ, ಅಂದರೆ 1-2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದನ್ನು ನುಣ್ಣಗೆ ಜಜ್ಕೊಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ಶುಂಠಿ ಇದನ್ನು ಅಷ್ಟೇ ಸ್ವಲ್ಪ ಜಜ್ಜಿದ್ರೆ ಸಾಕು, ರಸ ಚೆನ್ನಾಗಿ ಬರುತ್ತೆ. ಶುಂಠಿ ರಸ ರೆಡಿ ಆಯಿತು. ಫ್ರೆಂಡ್ಸ್, ಇದಕ್ಕೆ ನೋಡಿ ಸ್ವಲ್ಪ ಅಂದರೆ ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡರ್, ಅರಿಶಿಣ ಪುಡಿ, 1 ಸ್ಪೂನಷ್ಟು ಜೇನುತುಪ್ಪ ಹಾಕಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ದಿನಕ್ಕೆ 2 ಟೈಮ್ ಅಥವಾ 3 ಟೈಮ್ ತೊಗೊಳ್ಳೋದ್ರಿಂದ ಅಷ್ಟೇ ಗಂಟಲು ನೋವು, ಶೀತ, ಕೆಮ್ಮು, ಕಫ, ನೆಗಡಿ ಏನೇ ಇರಲಿ 1 ದಿನದಲ್ಲೇ ಕ್ಯೂರ್ ಆಗುತ್ತೆ. ಎಷ್ಟೇ ಕಫ ಇದ್ದರೂ ಬೇಗ ಕಂಟ್ರೋಲ್ ಆಗುತ್ತೆ. ಫ್ರೆಂಡ್ಸ್, ಮಕ್ಕಳು ತುಂಬ ಸೆನ್ಸಿಟಿವ್ ಇರ್ತಾರೆ, ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆದರೂ ಸಾಕು ಅವರು ಹೆಲ್ತಲ್ಲಿ ಏನಾದರೂ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಮಕ್ಳಿಗಂತೂ ವೆದರ್ ಆಗಲಿ, ಕ್ಲೈಮೇಟ್ ಆಗಲಿ, ಅಥವಾ ಅವರಿರೋ ಪ್ಲೇಸ್ ಆಗಲಿ, ಏನಾದರೂ ಚೇಂಜ್ ಆಗಲಿ ಅವ್ರಿಗೆ ಏನಾದರೂ ಒಂದು ಹೆಲ್ತ್ ಪ್ರಾಬ್ಲಮ್ ಆಗೇ ಆಗುತ್ತೆ. ಈ ಥರ ಶೀತ ಈ ಥರ ಎಲ್ಲ ಆದಾಗ ಮನೆ ಮದ್ದನ್ನು ಮಾಡಿಕೊಟ್ರೆ ಏನು ಸೈಡ್ ಎಫೆಕ್ಟ್ ಆಗೋಲ್ಲ, ತುಂಬ ಹೆಲ್ದಿಯಾಗೂ ಇರ್ತಾರೆ. ಮಕ್ಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಈ ರೆಮಿಡಿ ಆಗುತ್ತೆ. ಫ್ರೆಂಡ್ಸ್, ಇನ್ನೂ ಸಿಂಪಲ್ ಆಗಿರೋ ಟಿಪ್ ಒಂದು ಹೇಳ್ತೀನಿ, ಅದನ್ನು ಮಾಡಿ ತೋರಿಸ್ತಿಲ್ಲ, ಜಸ್ಟ್ ಹೇಳ್ತಿದ್ದೀನಿ ಅಷ್ಟೇ. ಫ್ರೆಂಡ್, ದೊಡ್ಡ ಪತ್ರೆ ಇರುತ್ತಲ್ವ, ದೊಡ್ಡ ಪತ್ರೆ ಎಲ್ಲರಿಗೂ ಗೊತ್ತೇ ಇದೆ. ದೊಡ್ಡ ಪತ್ರೆ ಮತ್ತು ತುಳಸಿ ಒಂದು ಸ್ವಲ್ಪ ಹಾಕಿ 2 ಲೋಟ ನೀರು ಹಾಕಿ 1 ಲೋಟ ನೀರಾಗೋವರೆಗೂ ಕುದಿಸ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಕುಡಿಯೋದ್ರಿಂದನೂ ಅಷ್ಟೇ ಆ ಶೀತ, ಕೆಮ್ಮು, ನೆಗಡಿ, ಕಫ, ಗಂಟ್ಲು ಎಲ್ಲ ಬೇಗ ರಿಲೀಫ್ ಆಗುತ್ತೆ. ಫ್ರೆಂಡ್ಸ್, ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ರಿಸಲ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.